ಇನ್ನು ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯನ್ನ ದೋಚಿ ಎಸ್ಕೇಪ್ ಆಗಿರುವಂತಹ ಪ್ರಕರಣದಲ್ಲಿ ತನಿಖೆಯಲ್ಲಿ ಈಗ ದರೋಡೆಕೋರರ ಬಗ್ಗೆ ಮಹತ್ವದ ಸುಳಿವು ಪತ್ತೆಯಾಗಿದೆ. ಕಲಬುರಗಿಯಲ್ಲಿ ಚಿನ್ನದ ಅಂಗಡಿಯನ್ನ ದೋಚಿ ಎಸ್ಕೇಪ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ದರೋಡೆಕೋರರ ಬಗ್ಗೆ ಮಹತ್ವದ ಸುಳಿವು ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದಿಂದ ಬಂದು ರಾಬರಿ ಮಾಡಿ ಎಸ್ಕೇಪ್ ಆಗಿರೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ದರೋಡೆಕೋರರ ಜಾಡನ್ನ ಬೆನ್ನತ್ತಿ ಬಂಗಾಳದತ್ತ ಹೊರಟಿದ್ದಾರೆ ಕಾಕಿ. ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ದರೋಡೆಕೋರರು ಅನ್ನೋದು ಸದ್ಯ ತನಿಖೆಯಲ್ಲಿ ಎಲ್ಲವೂ ಕೂಡ ಬಯಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ನೋಡಿ, ಕಳ್ಳರು ಕಳ್ಳತನವನ್ನ ಮಾಡಿ ಆರಾಮಾಗಿ ಒಂದು ಸುಮಾರು 800 ಮೀಟರ್ ಅಷ್ಟು ನಡೆದುಕೊಂಡು ಹೋಗಿ ಅದಾದ್ಮೇಲೆ ಆಟೋ ಹೊತ್ತಿ ಬಸ್ ಅನ್ನ ಹತ್ತಿ ಎಸ್ಕೇಪ್ ಆಗಿದ್ರು. ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಕಲಬುರಗಿಯಲ್ಲಿ ಈ ಪ್ರಕರಣ. ಸದ್ಯ ಇವ್ರು ಯಾರ್ಯಾರು ಕಳ್ಳತನ ಮಾಡಿದ್ರಲ್ಲ ಈ ಕಳ್ಳರು, ಖತರ್ನಾಕ್ ಕಳ್ಳರು, ಇವರೆಲ್ಲರೂ ಕೂಡ ಪಶ್ಚಿಮ ಬಂಗಾಳದಲ್ಲಿದ್ದಾರೆ. ಆ ಮೂಲದವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಕಳ್ಳತನ ಆದ್ಮೇಲೆ ಕಲಬುರಗಿಯಿಂದ ಹೈದರಾಬಾದ್ಗೆ ತೆರಳಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಸದ್ಯ ತನಿಖೆಯ ಅಂಶದಲ್ಲಿ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಕೂಡ ತಂಡವನ್ನ ರಚನೆ ಮಾಡಿಕೊಂಡು ಈ ಖತರ್ನಾಕ್ ಕಳ್ಳರಿಗೆ ಬಲೆಯನ್ನ ಬೇಯಿಸಿದ್ದಾರೆ. ನೋಡಿ, ಏನು ಆಗಿಲ್ಲ, ಆರಾಮಾಗಿ ವಾಕಿಂಗ್ ಹೋದಾಗ ಹೋಗ್ತಿದ್ದಾರಲ್ಲ ಇವರೆಲ್ಲರೂ ಖತರ್ನಾಕ್ ಕಳ್ಳರು. ಚಿನ್ನದಂಗಡಿಗೆ ಹೋಗಿ ಅಲ್ಲಿದ್ದಂತ ಮಾಲೀಕನ ಕೈಯನ್ನ ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಅನ್ನ ಹಾಕಿ ಅದಾದ ಮೇಲೆ ಸಿಕ್ಕಿದ್ದೆಲ್ಲವನ್ನ ದೋಚ್ಕೊಂಡು ನಡ್ಕೊಂಡೇ, ಗಡಿಬಿಡಿಯಲ್ಲಿ ಓಡೋಗಿಲ್ಲ, ನಡ್ಕೊಂಡೇ ಆರಾಮಾಗಿ ಹೋಗಿ ಆಟೋ ಹತ್ತಿ ಬಸ್ ಹತ್ತಿ ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಸದ್ಯ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಪಶ್ಚಿಮ ಬಂಗಾಳದಿಂದ ಬಂದು ದರೋಡೆಯನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಿದ್ದಂತೆ ಅವೆಲ್ಲವನ್ನ ಜಾಲಾಡಿದಂತ ಪೊಲೀಸರು ಸದ್ಯ ಎಸ್ಕೇಪ್ ಆಗಿರುವಂತ ಕಳ್ಳರ ಹಿಂದೆ ಬಿದ್ದಿದ್ದಾರೆ. ಈ ಮೂಲಕವಾಗಿ ಪೊಲೀಸರ ತನಿಖೆಯೂ ಕೂಡ ಚುರುಕುಗೊಳ್ಳುತ್ತಾ ಇದೆ. ದರೋಡೆಯ ಹಿಂದೆ ಇದ್ದಿದ್ದು ನಾಲ್ವರಲ್ಲ 5 ಅನ್ನುವಂಥ ಮಾಹಿತಿ ಕೂಡ ಸಿಗ್ತಿದೆ. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲೇ ಹಾಡು ಹಗಲೇ ಚಿನ್ನದ ಅಂಗಡಿಗೆ ಬಂದು ಬೆದರಿಸಿ ಸಿಕ್ಕಿದ್ದೆಲ್ಲವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ರು. ಪ್ರಕರಣದಲ್ಲಿ ಈಗ ದರೋಡೆಕೋರರು ಯಾರು, ಎಲ್ಲಿಂದ ಬಂದ್ರು, ಎಲ್ಲಿ ಹೋಗಿದ್ದಾರೆ ಅನ್ನೋ ವಿಚಾರ ಕೂಡ ಸಿಗ್ತಿದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ದರೋಡೆಯ ಹಿಂದೆ ಇದ್ದಿದ್ದು 4 5 ಅನ್ನೋದಾಗಿ. ದರೋಡೆಯ ಪ್ರಮುಖ ಸೀನ್ ನಲ್ಲಿ ಕಂಡಿದ್ದು ಮಾತ್ರ 4. ದರೋಡೆಯ ಹಿಂದಿದ್ದಾನೆ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಿದೆ. ದರೋಡೆಯ ಹಿಂದಿರುವಂತ ಮಾಸ್ಟರ್ ಮೈಂಡ್ ಬಗ್ಗೆ ಸುಳಿವು ಸಿಗ್ತಾ ಇದೆ. ಈಗ ರಾಬರಿ ಬಳಿಕ 4 ಬಸ್ ಸ್ಟಾಪ್ಗೆ ಆಗಮಿಸ್ತಾರೆ ಕಳ್ಳತನ ಮಾಡಿಕೊಂಡು. ಅಲ್ಲೇ ಎಂಟ್ರಿ ಆಗಿದ್ದ ಮತ್ತೊಬ್ಬ ಖತರ್ನಾಕ್ ಕಳ್ಳ ದೂರದಲ್ಲಿದ್ದ ಆತ. 5ನೇ ಆರೋಪಿ ಈಗ 4 ಹಣಕಾಸಿನ ಸಹಾಯವನ್ನ ಮಾಡಿರುವಂತ ಸುಳಿವು ಸಿಗ್ತಾ ಇದೆ. ಫೋನ್ ಪೇ ಮುಖಾಂತರ ಹಣದ ಟ್ರಾನ್ಸಾಕ್ಷನ್ ಮಾಡಿರುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಆರಂಭಿಕವಾಗಿ ಕಲಬುರಗಿಯ ಚಿನ್ನದ ಅಂಗಡಿಯಲ್ಲಿ ಏನು ಖತರ್ನಾಕ್ ಕಳ್ಳರು ಕೈ ಚಳಕ ಮೆರಿತಾರಲ್ಲ, ಆಗ 4 ಮಾತ್ರ ಗೊತ್ತಾಗುತ್ತೆ. 4 ಜನ ಬಂದಿದ್ರು, ಹೀಗೆ ಮಾಡಿದ್ರು ಅನ್ನೋದು. ಬಟ್ ಮತ್ತೊಬ್ಬ ಮಾಸ್ಟರ್ ಮೈಂಡ್ 5ನೇ ವ್ಯಕ್ತಿ ಯಾರು, ಈ ಕಳ್ಳ ದರೋಡೆಕೋರನ ಮಾಹಿತಿ ಈಗ ಸಿಕ್ಕಿದೆ.